152 ಮಂದಿ ಪ್ರಯಾಣಿಕರು ಮತ್ತು 6 ಮಂದಿ ಸಿಬ್ಬಂದಿ ಸಾವನ್ನಪ್ಪಿದ್ರು 2010ರಲ್ಲಿ ಮಂಗಳೂರಿನಲ್ಲಿ. ಅದಾದ ಬಳಿಕ ನಡೆದಿರುವಂತಹ ಅತ್ಯಂತ ದೊಡ್ಡ ದುರಂತ ಇದು. ವಸತಿ ಪ್ರದೇಶದ ಮೇಲೆ ಏರ್ ಇಂಡಿಯಾ ವಿಮಾನ ಬಿದ್ದಿದೆ. ಏರ್ ಇಂಡಿಯಾ ಈಗ ಟಾಟಾ ಸಂಸ್ಥೆ ನಡೆಸುತ್ತಿರುವಂತಹ ವಿಮಾನಯಾನ ಸಂಸ್ಥೆ. ಇದು ಈಗ ಭಾರತ ಸರ್ಕಾರದ ಕೈಯಲ್ಲಿಲ್ಲ, ಟಾಟಾದವರ ಕೈಯಲ್ಲಿರುವಂಥದ್ದು. ಸೊ ದೊಡ್ಡ ದುರಂತ ಇದು. ಸಾವು ನೋವಿನ ಸಂಖ್ಯೆ ನೋವಾಗಿರುತ್ತೆ, ಬಟ್ ಡೆತ್ ಕ್ಯಾಶುಯಾಲಿಟೀಸ್ ಏನಿದೆ ಅದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ಮಾಹಿತಿಗಳು ಲಭ್ಯ ಆಗಿಲ್ಲ. ಇನ್ನೂರ 42 ಮಂದಿ ಪ್ರಯಾಣಿಕರಿದ್ರು. ಬೋಯಿಂಗ್ 7878 ಸಂಖ್ಯೆಯ ವಿಮಾನ ಪತನ ಆಗಿದೆ. ಈ ವಿಮಾನ ಇದು ಬೋಯಿಂಗ್ನ ಡ್ರೀಮ್ ಲೈನರ್ ವಿಮಾನ. ಅಂದ್ರೆ ಆ ಬೋಯಿಂಗ್ ವಿಮಾನ ನಾಗರಿಕ ವಿಮಾನಗಳ ಸೀರೀಸ್ ಏನಿದೆ ಆ ಸೀರೀಸಲ್ಲಿ ಇದು ಡ್ರೀಮ್ ಲೈನರ್ ಸೀರೀಸಿನ ವಿಮಾನ ಇದು. ಇದನ್ನು ಏರ್ ಇಂಡಿಯಾ ಪರ್ಚೇಸ್ ಮಾಡಿತ್ತು. ಬಟ್ ದುರಂತ ಸಂಭವಿಸಿದೆ. 242 ಮಂದಿ ಸೊ ಪೊಲೀಸರು, ಗುಜರಾತ್ನ ಪೊಲೀಸರು ಕೊಡ್ತಿರ್ತಕ್ಕಂತಹ ಮಾಹಿತಿಗಳ ಪ್ರಕಾರ, ಸೊ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಭಾರತೀಯ ವಾಯುಸೇನೆ IAF ಈಗ ತುರ್ತು ಕಾರ್ಯಾಚರಣೆಗೆ ಇಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.